ಧಿಕ್ಕಾರ ಧಿಕ್ಕಾರ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ 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 ಯುವ ಕಾಂಗ್ರೆಸ್ಗೆ ಜಯವಾಗಲಿ ಅಂದ್ರಿ. ಯುವ ಕಾಂಗ್ರೆಸ್ಗೆ ಯುವ ಕಾಂಗ್ರೆಸ್ಗೆ ಇಂದು ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರವು ಕೋಟ್ಯಾಂತರ ಯುವಕರ ಜೀವನದಲ್ಲಿ ತಮ್ಮ ನಿರ್ಲಕ್ಷ್ಯದಿಂದ ಹಾಗೂ ಅಭದ್ರತೆಯಿಂದ ಅವರ ಜೀವನವನ್ನೇ ಆಟ ಆಡಿ ಇವತ್ತು ಕೇಂದ್ರ ಸರ್ಕಾರವು ಅನೇಕ ಯುವಕರ ಭವಿಷ್ಯದ ಜೊತೆಗೆ ಚೆಲ್ಲಾಟವಾಡುತ್ತಿದೆ. ಏನಪ್ಪಾ ಅಂತಂದ್ರೆ ನಿನ್ನೆ ತಾನೇ ಎಲ್ಲರಿಗೂ ತಿಳಿದಿರುವ ಹಾಗೆ ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಎಷ್ಟೋ ಯುವಕರ ಜೀವನದ ಜೊತೆ ಆಟ ಆಡಿದ ಕೇಂದ್ರ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಕೂಗ್ತಾ ಇವತ್ತು ವಿಜಯಪುರ ಜಿಲ್ಲೆ ಯುವ ಕಾಂಗ್ರೆಸ್ ವತಿಯಿಂದ ನಾವು ಇಲ್ಲಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಸುಮಾರು 2014ರಿಂದ ಇಲ್ಲಿವರೆಗೂ ಸಹಿತ ಕೇಂದ್ರ ಸರ್ಕಾರವು ಈ ದೇಶದಲ್ಲಿ ತಮ್ಮ ದರಿದ್ರ ಆಡಳಿತವನ್ನು ಈ ದೇಶಕ್ಕೆ ಕೊಟ್ಟು ನಮ್ಮ ದೇಶವನ್ನು ಹಿಂದುಳಿಯುವ ಹಾಗೆ ಮಾಡುತ್ತಾ ಇದೆ. ಯಾಕಂದ್ರೆ 2014ರಿಂದ ನಿಮಗೆ ತಿಳಿದಿರೋ ಹಾಗೆ ನರೇಂದ್ರ ಮೋದಿ ಅವರು ತಮ್ಮ ಸುಳ್ಳು ಭರವಸೆಗಳ ಮೂಲಕ ಈ ದೇಶದ ಜನರಿಗೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡುವುದರ ಮುಖಾಂತರ ಭಾವನಾತ್ಮಕ ವಿಷಯಗಳ ಜೊತೆಗೆ ಅವರು ಜನರ ಮನಸ್ಸುಗಳನ್ನು ಹಾಗೂ ಧರ್ಮಗಳ ನಡುವೆ ವಿಷ ಬೀಜವನ್ನು ಬಿತ್ತುವ ಮುಖಾಂತರ ಚುನಾವಣೆಗಳನ್ನು ನಡೆಸ್ತಾ ಹಾಗೂ ಕೇಂದ್ರ ಸರ್ಕಾರದ ಅನೇಕ ಅಂಗ ಸಂಸ್ಥೆಗಳಾದಂತ ಇಡಿ ಐಟಿ ಇಂತ ಅಂಗ ಸಂಸ್ಥೆಗಳು ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡಿಕೊಂಡು ಈ ದೇಶವನ್ನು ಆಳ್ತಾ ಇದ್ದಾರೆ. ಇಂತ ಭ್ರಷ್ಟ ಸರ್ಕಾರ ಹಾಗೂ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಇವತ್ತು ಈ ನಮ್ಮ ದೇಶದ ಇತಿಹಾಸವನ್ನು ಅಳಿಸಿ ಬರೀ ಭಾವನಾತ್ಮಕ ವಿಷಯ ಜೊತೆಗೆ ಮಾಡಿ ನಮ್ಮ ಜನರ ಭಾವನಾತ್ಮಕ ವಿಷಯಗಳ ಜೊತೆಗೆ ಚೆಲ್ಲಾಟವಾಡುತ್ತಿದ್ದಾರೆ. ಅವರಿಗೆ ಈ ಮುಖಾಂತರ ವಿಜಯಪುರ ಜಿಲ್ಲೆ ಯುವ ಕಾಂಗ್ರೆಸ್ ಅವರಿಗೆ ಧಿಕ್ಕಾರವನ್ನು ಕೂಗಿ ಇವತ್ತು ಈ ಒಂದು ಬೃಹತ್ ಪ್ರತಿಭಟನೆಯನ್ನು ನಮ್ಮ ಯುವ ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಹಾಗೂ ಮುಂದಿನ ದಿನಮಾನದಲ್ಲಿ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಸಹಿತ ರಾಜ್ಯ ಮಟ್ಟದಲ್ಲಿ ಅತಿ ದೊಡ್ಡ ಹೋರಾಟವನ್ನು ಈ ನೀಟ್ ವಿಷಯದಲ್ಲಿ ನಾವು ಹಮ್ಮಿಕೊಂಡಿದ್ದು ಮುಂಬರುವ ದಿನಗಳಲ್ಲಿ ಅತ್ಯಂತ ಉಗ್ರವಾಗಿ ಯುವ ಕಾಂಗ್ರೆಸ್ ಖಂಡಿಸುತ್ತದೆ. ಅದಕ್ಕಾಗಿ ನಾವು ಎಲ್ರಿಗೂ ವಿನಂತಿ ಮಾಡ್ಕೊತೇವೆ. ಯಾಕಂದ್ರೆ ಯುವ ಜನಾಂಗವನ್ನು ದಾರಿ ತಪ್ಪಿಸುವಂತ ಕೆಲಸ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹಾಗೂ ಈ ಯುವ ಜನಾಂಗ ಈ ಕೇಂದ್ರ ಸರ್ಕಾರದ ಈ ಧೋರಣೆಗಳನ್ನ ಖಂಡಿಸಿ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಂಡು ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ कर्नाटक, जय कांग्रेस। हम लोग हमारे कर्नाटका प्रदेश यूथ कांग्रेस अध्यक्ष के मार्गदर्शन में, उनके गाइडेंस पे हम लोग आज अंबेडकर सर्कल में प्रोटेस्ट कर रहे हैं बीजेपी गवर्नमेंट के खिलाफ, जो उन्होंने पेपर लीक करवाया है। 2024 में भी वो फिर से लास्ट टाइम ऐसे ही पेपर लीक हुआ था, इस बार भी ऐसे ही पेपर लीक हुआ है। ये बीजेपी सरकार हर बार ऐसे ही पेपर लीक करवाती है और पूरे स्टूडेंट का फ्यूचर बर्बाद कर रही है। हमारे देश में डायपर लीक नहीं होता है, पेपर लीक होता है। इस गवर्नमेंट में बीजेपी गवर्नमेंट पूरी फेल हो चुकी है। सिर्फ जात पे, धर्म में लड़ाई लड़ती है। हमारे हिंदू मुस्लिम लड़ाई लड़कर ऐसा देश को बांटना चाहती है वो। आने वाले दिनों में जो भी ये काम कर रहे हैं, हम लोग इसको कंडम करते हैं और इनके अगेंस्ट में खड़े होंगे। हमारा पूरा यूथ कांग्रेस पूरे जनता के साथ में, इंडिया के साथ में है। हम लोग हमेशा इनके कंडम करेंगे और जो भी इस स्टूडेंट का फ्यूचर खराब किया है इन्होंने, जो पेपर लीक करके आज पेपर कैंसिल करवाया है इन्होंने, सडनली एक दिन में अनाउंस करते हैं पेपर लीक होने के बाद में। जब यूथ कांग्रेस जनता के सामने पेपर लीक को जनता को सामने लाती है, पेपर लीक हुआ है करके, तो तब ಇವತ್ತಿನ ದಿವಸ ಈ ಬೃಹತ್ ಪ್ರತಿಭಟನೆಯನ್ನು ನಾವು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ದಿವಸ 2017ಕ್ಕೂ ಕೂಡ ಈ ಏನ ನೀಟ್ ಎಕ್ಸಾಮ್ ಪತ್ರಿಕಾ ಸೋರಿಕೆ ಆಗಿತ್ತು, ಅದೇ ರೀತಿ 2021ರಲ್ಲಿ ಆಗಿತ್ತು, 2024ರಲ್ಲಿ ಆಗಿತ್ತು, ಈಗ 2026ರಲ್ಲಿ ಕೂಡ ಆಗಿದೆ.
ಈ ಎಲ್ಲ ನೀಟ್ ಎಕ್ಸಾಮ್ ಪತ್ರಿಕೆ ಸೋರಿಕೆ ಇಲ್ಲಿವರೆಗೂ 2017ರಿಂದ ಇಲ್ಲಿ ತನ ಏನ್ ಪೇಪರ್ ಲೀಕ್ ಆದವ್ರಿಗೆ ಯಾವುದೇ ರೀತಿ ಪೊಲೀಸ್ ತನಿಖೆ ಆಗಿಲ್ಲ, ಅವ್ರಿಗೆ ಯಾವ ರೀತಿ ಶಿಕ್ಷೆನೂ ಆಗಿಲ್ಲ. ಅವರಿಗೆ ಮುಂದೆ 2017 ಮಾಡಿದವ್ರಿಗೆ ಮುಂದೆ ಹಂಗೆ ಬಿಡೋದು, ಮುಂದಿನ ಪತ್ರಿಕೆಗಳು ಲೀಕ್ ಮಾಡ್ರಿ, ದೇಶದ 22 ಲಕ್ಷ ಜನರ ವಿದ್ಯಾರ್ಥಿಗಳ ಭವಿಷ್ಯದ ಮಾರಣ ಹೋಮ ಯಾರಾದ್ರೂ ಮಾಡಿದ್ರೆ ಅದು ಕೇಂದ್ರ ಬಿಜೆಪಿ ಸರ್ಕಾರ ನೇರ ಹೊಣೆ ಆಗ್ತದೆ ಅಂತ ಹೇಳಿ ಈ ವಿಷಯ ನಾನು ಪ್ರತಿಭಟನೆಯನ್ನು ಖಂಡಿಸಿ ಈ ವಿಷಯ ಈಗಲೇ MP ಆಫೀಸ್ಗೆ ಹೋಗಿ ನಮ್ಮ ಪ್ರತಿಭಟನೆಯನ್ನು ಮುತ್ತಿಗೆ ಹಾಕುವ ಮುಖಾಂತರ ಮುಕ್ತಾಯಗೊಳಿಸ್ತೇವೆ. ದೇಶದ 22 ಲಕ್ಷ ಭ್ರಷ್ಟ ಬಿಜೆಪಿ ಸರ್ಕಾರ, ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ನರೇಂದ್ರ ಮೋದಿಗೆ, ಅಮಿತ್ ಶಾಗೆ, ಎಜುಕೇಶನ್ ಮಿನಿಸ್ಟರ್ಗೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ 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 ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿಗೆ ಅಧಿಕಾರ, ಬಿಜೆಪಿ ಸರ್ಕಾರಕ್ಕೆ ಒಕ್ಕರ ಭವಿಷ್ಯ ಜೊತೆ ಆಟ ಆಡಿದ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಮಕ್ಕಳಿಗೆ ಕಷ್ಟಪಟ್ಟು ತಂದೆ ತಾಯಿ ಕಲಿಸಿರ್ತಾರ, ಬಿಜೆಪಿ ಸರ್ಕಾರದವರು ಸರ್ಕಾರಕ್ಕೆ